ಅಂದ್ರೆ ಟಮಾಟೆ ಹಣ್ಣು ಹುರ್ಕೊಂಡು ಇಟ್ಕೊಂಡ್ರೆ ಇದ್ರೊಳಗೆ ಬೆಳ್ಳುಳ್ಳಿ, ಕೊಬ್ಬರಿ, ಲಾಂಗ್, ಏಲಕ್ಕಿ, ಕರಿಬೇವು ಮತ್ತು ಈ ಕಡೆ ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ ಇದನ್ನಿಷ್ಟು ಈಗ ರುಬ್ಬಿಕೊಂಡು ಬರ್ತೇನೆ ರೀ. ನೋಡಿ ಫ್ರೆಂಡ್ಸು, ಇನ್ನೆಲ್ಲನೂ ರುಬ್ಕೊಂಬನ್ನಿ. ಇದು ಟಮಾಟಿ, ಇದು ಉಳ್ಳಾಗಡ್ಡಿ ಪೇಸ್ಟು ಮತ್ತು ಇದು ಕೊಬ್ಬರಿಯ ಪೇಸ್ಟು. ಈಗ ಮಾಡೋಣ್ರೆ ಹೇಗೆ ಮಾಡೋದಂತ ಹೇಳ್ತೀನಿ. ಈಗ ನೋಡ್ರಿ, ಎಣ್ಣೆ ಕಾದಿದೆ. ಇದು ಕಾದ ಎಣ್ಣೆ ಒಳಗೆ ಏನು ಮಾಡ್ಬೇಕಂದ್ರೆ ಏನಂದರೆ ಹೇಳ್ತೀನಿ ನಾನು. ನನ್ನ ಸ್ಪೆಷಲಾಗಿ ನಾನು ಮಾಡ್ತೀನಿ. ಇದು ಬೇರೆ ನನಗೆ ಗೊತ್ತಿಲ್ಲ ಮತ್ತು ಹೇಗೆ ಮಾಡ್ತೀನಿ ಅನ್ನೋದು. ಇದರಲ್ಲಿ ಒಂದು ಸ್ವಲ್ಪ ಜೀರವನ್ನು ಹಾಕಬೇಕು, ಒಂದು ಸ್ವಲ್ಪ ರಾಯನ್ನು ಹಾಕಬೇಕು. ಏಕೆಂದರೆ ಅದರಲ್ಲಿ ಒಂದು ಸ್ವಲ್ಪ ಭಾಳ ನನಗಿಷ್ಟ, ರಾಯಿ ಸೀರೆ ಅಂದರೆ ನನಗಿಷ್ಟ ಅಂತಂದು ನಾನು ಹಾಕ್ತೀನಿ. ಅದರ್ವೈಸ್ ಯಾರಾದರೂ ಇಲ್ಲವಂದರೆ ಸ್ಕಿಪ್ ಮಾಡ್ಬೋದು. ಇದು ಮತ್ತು ಲಾಂಗ್ ಮಿರ್ಚಿ, ಬಡಿ ಇಲೈಚಿ, ಇದು ಸಿನ್ನಮನ್ ಮತ್ತು ದೊಡ್ಡ ಇಲೈಚಿ ಹಾಕ್ಬೋದು. ಓಕೆ, ಡನ್. ಆಮೇಲೆ ಇದೆ ಇಲ್ಲ, ಇದು ಪ್ಯಾಜ್ ಪೇಸ್ಟ್, ಉಳ್ಳಾಗಡ್ಡಿ ಪೇಸ್ಟನ್ನು ಹಾಕಿದೆ ನೋಡಿ. ಇದು ಉಳ್ಳಾಗಡ್ಡಿ ಪೇಸ್ಟ್ ಹಾಕಿದ್ದು ಈ ಥರ ಕೆಂಪಗಾಗಬೇಕು. ಹೇಗೆಂದರೆ ನಾನು ಕೆಂಪಾಗಲು ನೀನಿರಬೇಕು, ನನ್ನಾಡಲಿಗೆ ಮೈಸೂರಿಳೆದಲ್ಲಿ ನೋಡಿದರೆ ತಂಪು, ಕೋರಿ ನಾನು ಕೋರಿ ನೀನು ಕೆಂಪಾಗಲು ನಾನಿರಬೇಕು. ಇದೀಗ ಆಗ್ತಾಯಿದೆ. ಒಂದು ನಿಮಿಷ ನೋಡ್ರಿ ಫ್ರೆಂಡ್ಸ್, ಇದೇನು ಜಾಸ್ತಿ ಕೆಂಪಾಗೋದೇನು ಬೇಕಾಗಿಲ್ಲ, ಯಾಕಂದ್ರೆ ನಾವು ಮೊದಲು ಚೆನ್ನಾಗಿ ಹುರ್ಕೊಂಡಿದ್ದೇವೆ ರೀ. ಈಗ ಅದಕ್ಕೆ ಮತ್ತೆ ಏನು ಆ್ಯಡ್ ಮಾಡೋದು ಅಂದ್ರೆ ಇಲ್ಲೇ ಖಾರ ಪುಡಿ ನಾವು ಮನ್ಯಾಗ ಮಾಡಿರ್ತೀನಿ ರೀ. ಇದು ನೋಡಿ, ಇದು ಮಸಾಲೆ ಖಾರ ರೀ. ಇದ್ರೊಳಗೆ ರೀ ನಾವು ಕೊಬ್ಬರಿ, ಬೆಳ್ಳುಳ್ಳಿ ಮತ್ತು ಅರ್ಶಿಣ ಪುಡಿ ಮತ್ತು ಮಸಾಲೆ ಖಾರ ಎಲ್ಲನೂ ಹಾಕಿ ಅಷ್ಟು ಕೂಡಿ ಈ ಸಲ ನನ್ನ ಮಗಳು ರೀ ಭಾಳ ಹೆಲ್ಪ್ ಮಾಡಿದ್ರು. ನನ್ನ ಮಗಳು ಅಯ್ಯಪ್ಪ ದೇವ್ರು ಇದ್ದಂಗೆ ರೀ, ಆಕೆಗೆ ಏನಾದರೂ ಬಾಪ್ರೆ ಹೇಳಕ್ಕಲ್ರಿ, ನಾನು ಅಷ್ಟು ಮಾಡ್ತಾಳ್ರಿ ನನ್ನ ಮಗಳು. ಅದ್ರಲ್ಲಿ ಟಮಾಟೆ ಹಣ್ಣು ಆ್ಯಡ್ ಮಾಡಿದ್ರಂದ್ರೆ ಇಷ್ಟು ಹಾಕೋದು. ಆಮೇಲೆ ಈ ಥರ ಇಸ್ಬಿಡೋದು. ನೋಡ್ರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈ ರೀತಿಯಾಗಿ ಮಸಾಲ ಮಾಡಿ ನಾವು ಇದ್ರಾಗ ಬೇಕಾದ್ರೆ ಚಿಕನ್ನು ಹಾಕ್ಬೋದು, ಅಂಡನೂ ಹಾಕ್ಬೋದು, ಮತ್ತು ತತ್ತೆ ಅಂತಾರೆ ತತ್ತೆನೂ ಹಾಕ್ಬೋದು, ಮತ್ತು ನಾವು ಏನಾದರೂ ಮೀನು ಹಾಕ್ಬೋದು. ಏನಾದರೂ ನಿಮಗೆ ಏನು ತಿನ್ಬೇಕು ಅನ್ನಿಸ್ಬೇಕು ಈ ರೀತಿ ಯಾವಾಗಲೂ ಮಸಾಲ ಮಾಡಬೇಕು. ಇದು ಒಂದು ಸ್ವಲ್ಪ ನಾರ್ತ್ ಸೈಡಿಂದ ಬರುತ್ತೆ. ಈ ರೀತಿಯಾಗಿ ಮಾಡಬಹುದು, ಚೆನ್ನಾಗಿ ಆಗುತ್ತೆ. ಅದು ಇದು ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಇದೊಂದು ಸ್ವಲ್ಪ ಕೊಬ್ಬರಿಯನ್ನು ಆ್ಯಡ್ ಮಾಡೋದು. ಇದು ನೋಡಿ, ಕೊಬ್ಬರಿ ಹಾಕಿದ್ರೆ ಕೊಬ್ಬರಿಯನ್ನು ಕುದಿಸ್ಕೊಬೇಕು. ಕೊಬ್ಬರಿ ಒಳಗೆ ಏನೇನು ಹಾಕಿದ್ರಂದ್ರೆ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಮತ್ತು ಕೊಬ್ಬರಿ. ಮತ್ತು ನೋಡಿರಿ ಫ್ರೆಂಡ್ಸ್, ನೀವು ಏನು ತಿಳ್ಕೊಂಡ್ರಿ ಅಂದರೆ ಎಲ್ಲನೂ ಹಾಕಿರ್ಲಿಕ್ಕೆ ಉಪ್ಪು ಹಾಕಿಲ್ಲ ಅಂದ್ರೆ ನೋಡಿರಿ ಆ ಥರ. ಇದಾದ್ಮ್ಯಾಗ ಏನು ಮಾಡೋದಪ್ಪ ಅಂದ್ರೆ ಸೀದಾ ಸಿಂಪಲ್ ಏನು ಮಾಡೋದಂದ್ರೆ ಈಗ ಇದಿಷ್ಟು ಕುದಿದ್ರೆ ಏನು ಮಾಡೋಂಗಿಲ್ಲ. ಇವೆಲ್ಲರಲ್ಲಿ ಮುಜುಗರವಾದ ಅಂಡ ಬಸ್. ಇಷ್ಟು ಮಾಡೋಕೆ ಎಷ್ಟೊತ್ತಾತಂದ್ರೆ ಮನ್ಯಾಗ ಒಂದು ಪುಟ್ಟ ನಾಯಿ ಇದೆ ಅಲ್ರಿ, ಅದ್ರ ಜೊತೆ ಗುದ್ದಾಡಿ ಅಡುಗೆ ಮಾಡ್ಬೇಕಂದ್ರೆ ಭಾಳ, ಅದಕ್ಕೆ ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ ರೀ. ಯಾಕಂದ್ರೆ ಒಂದು ಸ್ವಲ್ಪ ಹಾಡಿನೂ ಇನ್ಸ್ಟಾಗ್ರಾಮ್ದೊಳಗೆ ಅದನ್ನು ಬಿಡ್ತೀನಿ ರೀ. ಆದ್ರೆ ಫುಲ್ ವಿಡಿಯೋ ಮಾಡೋಕೆ ನನಗೆ ಏನು ಸಾಧ್ಯನೇ ಆಗೋಲ್ದಾಗೈತೆ ರೀ. ಯಾಕಂದ್ರೆ ಬೇರೆದ್ರು ಇದ್ರೆ ಏನಾರು ಹೇಳ್ಕೊಡ್ತಿದ್ರೆ ಅವರು ಇಟ್ಕೋತಿದ್ರಿ. ಅದನ್ನು ಕ್ಯಾಮ್ರಾ ಏನಾರ ನಾವು ಬೇಕಾದ್ರೆ ನಾಯಿನೂ ನೋಡ್ಬೇಕು ರೀ, ಇದನ್ನೂ ನೋಡ್ಬೇಕು ರೀ, ಎಲ್ಲಾನು ನೋಡ್ಬೇಕಂದ್ರೆ ಭಾಳ ಸಂಕಟವಾಗುತ್ತೆ ರೀ. ನೋಡಿರಿ ಇಷ್ಟಾಗುತ್ತೆ. ಇದನ್ನು ಅಂಡಾ ಕರಿ, ಸ್ಪೆಷಲ್ ಅಂಡಾ ಕರಿ ಇಸ್ ರೆಡಿ. ಓಕೆ, ಡನ್ ಫ್ರೆಂಡ್ಸ್. ನೋಡಿರಿ ಎರಡೂ ರೆಡಿ ಆಯ್ತು.
ಅಂಡಾ ಕರಿ ರೆಡಿ ಆಯಿತು. ಇಲ್ಲಿ ನುಗ್ಗೆಕಾಯಿ ಇದೆ, ಒಣ ಉಪ್ಪಿನಕಾಯಿ ಆಗುತ್ತೆ, ಇದು ರೆಡಿ ಆಯಿತು. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ, ಮರಿಬೇಡ್ರಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್ ಆಫ್ ಮೈ ಇಂಡಿಯನ್ಸ್. ಥ್ಯಾಂಕ್ ಯು. ಬನ್ನಿ, ಯಾರಿಗೂ ಹೊಟ್ಟೆ ಹಸಿವಾಗಿದೆ, ಊಟ ಮಾಡಿ ಬನ್ನಿ. ಹಾಯ್ ಫ್ರೆಂಡ್ಸ್, ಮತ್ತು ನೋಡ್ರಿ ನುಗ್ಗೆಕಾಯಿ ಹಂಗೆ ಒಣಾದ ಹೆಂಗೆ ಮಾಡ್ಕೊಂಡು ತಿನ್ಬೇಕು ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಭಾಳ ಏನಿಲ್ಲ ರೀ, ನುಗ್ಗೆಕಾಯಿನ ಉಪ್ಪು ಹಾಕಿ ಕೂರಿಸ್ಕೊಂಡಿದ್ರೆ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇರಿ. ಇದು ನೋಡ್ರಿ, ಎಣ್ಣೆ ಕಾಯಕತ್ತತ್ರ ಇದ್ರೊಳಗೆ ಏನು ಮಾಡಿದ್ರಿ, ಸ್ವಲ್ಪ ಸಾಸಿವೆ ಹಾಕೋದು, ಆಮೇಲೆ ಏನು ಮಾಡಿದ್ರಿ ಜೀರಿಗೆಯನ್ನು ಆ್ಯಡ್ ಮಾಡೋದು. ಆಮೇಲೆ ಏನು ಮಾಡೋದಂದರೆ ಇದು ಇರ್ತಲ್ಲ ಕರಿ ಲೀವ್ಸ್, ಅದನ್ನ ಹಾಕೋದು. ಅದನ್ನು ಹಾಕಿದ್ಮೇಲೆ ಇವಾಗ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡೋದು, ಓಕೆನಾ. ಆಮೇಲೆ ಸಣ್ಣದಲ್ಲ, ಸಣ್ಣ ತಗೊಂಡು ಈ ರೀತಿ ತೆಗೆದಾಕ್ತೀನಿ. ಆಗುತ್ತೆ ಈಗ ಆಯ್ತಂದರೆ ನೋಡಿ, 2 ಆಗ್ತಾಯಿದೆ. ಆಮೇಲೆ ಏನು ಮಾಡೋದಂದರೆ ನುಗ್ಗೆಕಾಯಿನ ಆ್ಯಡ್ ಮಾಡಿರೋದು. ಎಷ್ಟು ಆ್ಯಡ್ ಮಾಡಿದ್ದು ನಾನು ಅಂತಂದರೆ ಅದರ ಪ್ರಶ್ನೆ ಅಲ್ಲ. ಆಮೇಲೆ ಒಂದು ಸ್ವಲ್ಪ ಹಸಿನ ಪುಡಿಯನ್ನು ಆ್ಯಡ್ ಮಾಡಿ, ಆಮೇಲೆ ಧನಿಯಾ ಪೌಡರ್ ಮತ್ತು ಅರಿಶಿನ ಪೌಡರ್ ಅದನ್ನು ಆ್ಯಡ್ ಮಾಡಿ, ಆಮೇಲೆ ಏನಂದರೆ ಒಂದು ಸ್ವಲ್ಪ ಲಾಲ್ ಮಿರ್ಚಿ ಪೌಡರ್, ಆಮೇಲೆ ಏನು ಮಾಡೋದಂದರೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕಿರಿ. ಉಪ್ಪನ್ನು ಕಾಯಿ ನುಗ್ಗೆಕಾಯಿ ಮೈನಗೆ ರಾತ್ರಿಯೆಲ್ಲ ನಿದ್ದೆಯಿಲ್ಲ. ಇದು ಯಾವಾಗಿನ ಪಿಕ್ಚರೇ ನನಗೆ ಇಷ್ಟು ಗೊತ್ತಿಲ್ಲ, ಆದರೆ ನಮ್ಮ ರವಿಚಂದ್ರನ್ ನಾವು ಸಣ್ಣ ಮಕ್ಕಳಿಗೆ 6ನೇ 7ನೇ ಕ್ಲಾಸ್ ಇರ್ಬೋದು, ಆಗುತ್ತೆ. ಒಳ್ಳೆ ಮಿಕ್ಸ್ ಅದೆಲ್ಲ ಗೊತ್ತಿಲ್ಲ. ಅದರಲ್ಲಿ ನನಗೆ ರವಿಚಂದ್ರ ಅಂದರೆ ತುಂಬ ಇಷ್ಟ. ರವಿಚಂದ್ರ ಆಯಿತು, ಸಬ್ಸೆ ಇಷ್ಟ ಅಂದರೆ ವಿಷ್ಣುವರ್ಧನ್, ಅಂಬರೀಷ್, ಟೈಗರ್ ಪ್ರಭಾಕರ್, ಈ ಪಿಕ್ಚರ್ಗಳು ಬಹಳ ನಾನು ನೋಡ್ತೀನಿ. ಅಂಬರೀಷ್ ಅವ್ರು ನನಗಂದರೆ ನನ್ನ ಪಂಚಪ್ರಾಣ, ವಿಷ್ಣುವರ್ಧನ್ ಅಂದರೆ ಪಂಚಪ್ರಾಣ. ಯಾಕೆಂದರೆ ಅವರಾದರು, ಶಿವರಾಜ್ ಕುಮಾರ್ ಆದರು, ಮತ್ತು ರಾಘವೇಂದ್ರ ರಾಜ್ಕುಮಾರ್ ಆ್ಯಂಡ್ ಪುನೀತ್ ರಾಜ್ಕುಮಾರ್ ಆ್ಯಂಡ್ ಮತ್ತು ಅವರಂದರೆ ಮತ್ತು ಮಾಲಾಶ್ರೀ, ಉಮಾಶ್ರೀ, ಲಕ್ಷ್ಮಿ, ಮತ್ತು ಶ್ರುತಿ ಅವರು. ಈಗ ಹೊಸ ಹೀರೋಯಿನ್ ಬಂದಾರಲ್ಲ, ನಂಗೆ 90s ಒಳಗಿದ್ದವ್ರು ಎಷ್ಟು ನೆನಪಿದ್ದಾರೆ. ಈಗ ಹೊಸದಾಗೇನು ಬಂದಿದ್ದಾರೆ, ಅವ್ರು ಯಾರು ನನಗೆ ಪರಿಚಯ ಇಲ್ಲ. ಹಿಂದಿನ ಪರಿಚಯ ಭಾಳ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರು, ನಮ್ಮ ಅಪ್ಪಾಜಿ, ಅವಂದರೆ ನನಗೆ ತುಂಬ ಇಷ್ಟ. ಶ್ರೀನಾಥ್ ಅವರು, ಮತ್ತು ಗದಗಿನ ಅವರ ಯಾರು ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಅವರು ಭಾಳ ಪಿಕ್ಚರ್ಸನ್ನು ಮಾಡ್ತಿದ್ರು. ಅವಾಗಿನ ಕಾಲ ಮತ್ತೆ ಒಳಗೆ ಬರೋದು ಸಾಧ್ಯವೇ ಇಲ್ಲ ಅನ್ನೋದು. ಈಗ ಮನುಷ್ಯರು ಒಬ್ರಿಗೊಬ್ರು ಜೀವನ ಹರ್ಕೊಂಡು ತಿನ್ನತ್ತಾರ, ಹೆಂಗೆ ತಿನ್ನತ್ತಾರ ಪಾಪ. ಜಂತರ್ ಮಂತ್ರ ಒಳಗೆ ಎಷ್ಟು ಹೊಡೆದಾಟ ನಡೆದಿದೆ ಬಾಪ್ರೆ. ಏನು ಹೇಳೋದು, ಜಂತರ್ ಮಂತ್ರದೊಳಗೆ ಡೆಲ್ಲಿ ಒಳಗೆ ಏನಂದರೆ ಪಾಪ ಎಷ್ಟು ಕಷ್ಟ. ಹೆಣ್ಮಕ್ಳಿಗೆ ಎಡ್ಬೇಕಾದ್ರೆ ಹೊಡೆಯಾತಾರೋ, ಎಷ್ಟು ಸುಮ್ಮನೆ ಅವನು ಮಂತ್ರಿನ ತೆಗೆದ್ರೆ ಸಾಕು ಅಂತಂದ್ರೆ ಏನು ಮಾಡ್ತಾರೋ ಏನಿಲ್ಲ. ಪಾಪ ಮಕ್ಕಳಿಗೆ ಎಷ್ಟು ತ್ರಾಸ ಆಗ್ತಿದೆ. ಮಳೆ ಬರ್ತಿದೆ, ಎಷ್ಟು ತ್ರಾಸ ಒಳಗನು ಬೇಗ ಮುಗಿಲದು ಎಲ್ಲ ಅಂತ ದೇವರಲ್ಲಿ ಬೇಡ್ಕೋತೀನಿ. ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ರೇಣುಕಾ ಎಲ್ಲಮ್ಮ, ಆಂಜನೇಯ, ಕಲೋಳಿ ಹನುಮಪ್ಪ, ಕರಗೋಸ್ ಬಾಬಾ, ಸಾಯಿನಾಥ್, ಸಾಯಿಬಾಬಾ, ಅನ್ನಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಇವರೆಲ್ಲರನ್ನೂ ಕೇಳ್ಕೊತೀನಿ. ಎಲ್ಲ ಇಡೀ ಜಗತ್ತಿನ ದೇವರಿಗೆ ಬೇಡಿಕೊಳ್ಳೋದು ಏನೆಂದರೆ ಮಹಾಕಾಲೇಶ್ವರ್, ಓಂಕಾರೇಶ್ವರ್, ಜಗನ್ನಾಥ್, ಯಮುನಾಥಿ, ವಿಷ್ಣು ಮಾತಾ, ರಾಧೆ ಕೃಷ್ಣ
ಎಲ್ಲರಿಗೆ ಬೇಡಿಕೊಳ್ಳೋದೇನೆಂದರೆ ಲಘುನ ಇದನ್ನೆಲ್ಲ ಏನು ನಡೆದೈತೆ ಅದನ್ನು ಮುಗಿಸಿ ಎಲ್ಲ ಮಕ್ಕಳು ಎಲ್ಲರೂ ತಮ್ಮ ಮನೆಗೆ ಹೋಗಲಿ ಪಾಪ. ಎಲ್ಲರೂ ಮಕ್ಕಳು ಸಣ್ಣವರು, ಒಂದು ಸಣ್ಣ ಪಾಪ ಬಂದು ಎಷ್ಟು ಚೆನ್ನಾಗಿ ಭಾಷಣ ಇರುತ್ತೆ, ಎಷ್ಟು ಚೆನ್ನಾಗಿ ತಗೊಂಡು ಬೇರೆ ಎಲ್ಲವನ್ನು ಲಘುನ ಮುಗಿಸಿ ಪಾಪ ಎಲ್ಲರೂ ಅವ್ರ ಮನೆಗೆ ಹೋಗಲಿ. ಜೀಪ್ ಒಂದೇ ಮಾತರಂ, ನಮ್ಮದೇ ಗೆಲುವಾಗಲಪ್ಪ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನನ್ನ ಚಾನಲ್ನ ನೋಡಿ ಅದಕ್ಕೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮನ್ನು ದಯವಿಟ್ಟು ಬೇಡ್ಕೊಳ್ತೀನಿ. ಥ್ಯಾಂಕ್ ಯು.